ಬೆಂಗಳೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಮೀಟಿಂಗ್ ಅನ್ನು ಮಾಡಲಿದ್ದಾರೆ. ಕೋಲಾರ ಟಿಕೆಟ್ ಕಗ್ಗಂಟನ್ನ ಬಗೆಹರಿಸಿಕೊಳ್ತಾರಾ ಇವತ್ತಿನ ಈ ಸಭೆಯಲ್ಲಿ ಅನ್ನೋ ಪ್ರಶ್ನೆ. ರೆಬೆಲ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಬುಲಾವ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಬನ್ನಿ ಅಂತ. ಸಚಿವ ಕೆಎಚ್ ಮುನಿಯಪ್ಪ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಎಲ್ಲಾ ರೀತಿಯ ಗೊಂದಲಗಳಿಗೆ ಇವತ್ತು ತೆರೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಕೆಎಚ್ ಮುನಿಯಪ್ಪನವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಸರತ್ತನ್ನು ಮಾಡಿದ್ರು. ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಅನ್ನ ಕೊಡ್ಲೇಬಾರದು ಅಂತ ಹೇಳಿ ಸಾಕಷ್ಟು ಮಂದಿ ಅಪಸ್ವರವನ್ನ ಎತ್ತಿದ್ರು. ಅವರನ್ನ ಕೂರಿಸಿಯೂ ಕೂಡ ಸಿಎಂ ಮತ್ತು ಡಿಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಎಷ್ಟು ಗಂಟೆಗೆ ಸಭೆ ಸ್ಟಾರ್ಟ್ ಆಗುತ್ತೆ? ಜೊತೆಗೆ ಕೋಲಾರದ ಈ ಟಿಕೆಟ್ ವಿಚಾರದ ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೆಯಲ್ಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಗಂಟೆಗೆ ಗೊಂದಲಗಳಿಗೆ ಇವತ್ತು ತೆರೆ ಬೀಳುತ್ತಾ ಅಂತ? ಖಂಡಿತ ಮಧುಶ್ರೀ, ಈಗಾಗಲೇ ಕೋಲಾರ ಟಿಕೆಟ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತಹ ಪ್ರಮುಖವಾಗಿ ಕೋಲಾರದಲ್ಲಿ ಈಗ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಅನ್ನು ಕೊಡಲೇಬಾರದು ಅಂತೇಳಿ ನಿನ್ನೆ ಒಂದು ರೀತಿಯಾಗಿ ವಿಧಾನಸೌಧದಲ್ಲಿ ಹೈಡ್ರಾಮಾ ನಡೆದೋಯ್ತು. ಸಭಾಧ್ಯಕ್ಷರ ಕೊಠಡಿಯಲ್ಲಿ ರಾಜೀನಾಮೆ ನೀಡಲಿಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಬಂದು ಈಗಾಗಲೇ ಶಾಸಕರಾಗುವುದು ಪರಿಷತ್ ಸದಸ್ಯರು ಕೂಡ ಭಾಗಿಯಾಗಿದ್ರು. ಆದರೆ ಅವರ ಮನವೊಲಿಕೆ ನಿನ್ನೆ ಆಯಿತು. ಆದರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಈಗಾಗಲೇ ಸಭೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಈಗಾಗಲೇ ಕೋಲಾರದ ಭಾಗದ ಶಾಸಕರು ಕೂಡ ಆಗಲೇ ಶಾಸಕರಾಗಬಹುದು, ಪರಿಷತ್ ಸದಸ್ಯರು ಕೂಡ ಆಗಲೇ ಈಗ ಸಿಎಂ ಅವರ ಜೊತೆ ನಿವಾಸ ಕೆಲವೇ ಹೊತ್ತಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಅದಾದ ನಂತರ ಸಭೆ ಕೂಡ ಆರಂಭವಾಗುತ್ತೆ. ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ನೇರವಾಗಿ ಕೋಲಾರ ಭಾಗದ ಶಾಸಕರ ಒಂದು ಒತ್ತಾಯ ಅಂತಂದ್ರೆ ಏನೋ ಚಿಕ್ಕಪೆದ್ದಣ್ಣ ಅವರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಅನ್ನ ಕೊಡಬಾರದು, ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಒಂದು ಪಕ್ಷದಲ್ಲಿ ಮುನಿಯಪ್ಪರ ಅಳಿಯ ಆದಂತಹ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ನಾವು ಯಾರು ಕೂಡ ಪಕ್ಷಕ್ಕೆ ಕೆಲಸ ಮಾಡಲ್ಲ, ಮತ್ತೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತೀವಿ ಅಂತೇಳಿ ಇವತ್ತು ಕೂಡ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ನಿನ್ನೆ ಪರಿಷತ್ ಸದಸ್ಯರು ಏನಿದ್ರು, ಕೋಲಾರ ಭಾಗದ ಪರಿಷತ್ ಸದಸ್ಯರಾಗಬಹುದು, ಶಾಸಕರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅವರನ್ನ ನಿನ್ನೆ ಒಂದು ತಡೆಯುವಂತ ಕೆಲಸವನ್ನ ಈಗಾಗಲೇ ನಿನ್ನೆ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಅದಾದ ಬೆನ್ನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆಗಳು ಕೂಡ ಆಗುತ್ತೆ. ಏನು ಕೆಎಚ್ ಮುನಿಯಪ್ಪ ಅವರು ಕೂಡ ಸಭೆಗೆ ಬರುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗ ಕೆಎಚ್ ಮುನಿಯಪ್ಪ ಒಂದು ಹೇಳಿಕೆಯನ್ನು ನಾವು ಗಮನಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವರ ಟಿಕೆಟ್ ಏನು ಪಡ್ಕೊಂಡಿದೆ ಅದನ್ನ ವಾಪಸ್ ಏನೋ ಪೆಂಡಿಂಗ್ ಇಡ್ಲಿಕ್ಕೆ ಸಾಧ್ಯವಂತ ನೋಡೋಕೆ ಅನ್ಸುತ್ತೆ. ಪ್ರಮುಖವಾಗಿ ಅವರ ಕಾಂಗ್ರೆಸ್ನ ಕೋಲಾರ ಭಾಗದ ಶಾಸಕರ ಒತ್ತಾಯದಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಬಾರದು, ಬದಲಾಗಿ ಬೇರೆಯವರಿಗೆ ಕೊಡಿ ಅಂತೇಳಿ ಈ ಒಂದು ಟಿಕೆಟ್ ಕಗ್ಗಂಟನ ಯಾವ ರೀತಿಯಾಗಿ ಸಿಎಂ ಆಗ್ಬೋದು, ಡಿಸಿಎಂ ಅವರು ಬಗೆಹರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕೋಲಾರದ ಕಗ್ಗಂಟಿನ ಜೊತೆಗೆ ಒಂದ್ ಕಡೆ ಚಿಕ್ಕಬಳ್ಳಾಪುರ ಆಗ್ಬೋದು, ಮತ್ತೆ ಬಾಗಲಕೋಟೆಯ ಟಿಕೆಟ್ ವಿಚಾರದ ಒಂದು ಕದನ ಎಂತು ಗೊಂದಲ ಎಂತ ಅದಕ್ಕೂ ಕೂಡ ಸಭೆಯನ್ನು ಕೂಡ ಕರೆದಿರುವಂತ ಅಲ್ಲಿರುವಂತಹ ಅಸಮಾಧಾನ ಟಿಕೆಟ್ ಯಾರ್ಯಾರು ಕೈ ತಪ್ಪಿದ್ದಾರೆ ಆ ಒಂದು ಅಸಮಾಧಾನ ಸಭೆ ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೋಲಾರದ ಟಿಕೆಟ್ ವಿಚಾರವಾಗಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರಾಮನಗರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಶಿಸ್ತನ್ನ ಯಾರು ಕೂಡ ಮರಿಬಾರದು, ಪಕ್ಷದ ಗೆರೆಯನ್ನು ದಾಟಬಾರದು ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಒಂದ್ ಕಡೆ ಕೋಲಾರದ ಶಾಸಕರ ಒಂದು ಒತ್ತಡಕ್ಕೆ ಮಣಿತಾರೆ, ಇಲ್ಲಾಂದ್ರೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.